Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಈಗ 2-3 ಅಂಶಗಳು ಇತ್ತೀಚೆಗೆ ಬರ್ತಾ ಇದೆ. ಅದನ್ನ ಯಾರು ಲೀಕ್ ಮಾಡಿದವರು ಬಿಟ್ಬಿಡ್ತಾರೆ. ಈಗ ಯಾರು ಲೀಕ್ ಮಾಡಿದ್ರು, ಕೃತ್ಯ ನಡೆದಿದ್ದಕ್ಕೆ ತಾನೇ ಲೀಕ್ ಆಗೋದು. ಕೃತ್ಯ ಯಾಕೆ ಮಾಡಬೇಕಾಗಿತ್ತು? ಆದರೆ ಅದಕ್ಕೆ ಹೋಗ್ತಾ ಇಲ್ಲ ಮೂಲಕ್ಕೆ. ಯಾರು ಲೀಕ್ ಮಾಡಿದ್ರು, ಮತ್ತು ಆ ಹೆಣ್ಮಕ್ಳುಗಳ ಭವಿಷ್ಯ ಏನು? ನಿಜನೇ, ಒಪ್ತೀನಿ. ಹೆಣ್ಮಕ್ಳು ಭವಿಷ್ಯ ಎಲ್ಲದಕ್ಕಿಂತ ದೊಡ್ಡದು. ಯಾಕೆಂದರೆ ಒಬ್ರಿಬ್ರದಲ್ಲ, 100 ಜನ ಇದ್ದಾರೆ ಈ ಥರದ ಹೆಣ್ಮಕ್ಳುಗಳು. ಸಾವಿರಾರು ಇದ್ದಾರೆ ಅಂತ ಹೇಳಿ 100 ಜನ ಅಂದರೆ ಇರೋದು ನನಗೆ ಒಂದು ಅಂದಾಜಿದೆ ನನ್ನ ಹತ್ರ. ಅವರ ಕುಟುಂಬದ ಭವಿಷ್ಯದ ಬಗ್ಗೆ ನಾವು ಚಿಂತನೆ ಮಾಡಬೇಕು. ಮತ್ತು ಕೃತ್ಯ ಎಸಗಿದವರಿಗೆ ಮತ್ತೆ ಒಂದು ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕು. ಬೇರೆ ಯಾರೇ ಆಗಲಿ ಅಸಹಾಯಕರನ್ನು ಅಧಿಕಾರದಲ್ಲಿ ಇರ್ತಕ್ಕಂಥವರು ಇನ್ನೊಬ್ಬರು ಪ್ರತಿಭಾವಂತರು ಅಂತಲ್ಲ, ಬಲಾಢ್ಯರು ಈ ರೀತಿ ದುಷ್ಕೃತ್ಯಕ್ಕೆ ಅಸಹಾಯಕತೆಯನ್ನು ದುರುಪಯೋಗ ಪಡಿಸ್ಕೊಂಡಾಗ ಅವರಿಗೆ ಕಠಿಣವಾದಂತಹ ಶಿಕ್ಷೆ ಆಗ್ತದೆ ಅಂತಕ್ಕಂಥ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕಾಗ್ತದೆ. ಆ ರೀತಿಯಲ್ಲಿ ನಮ್ಮ ಸರ್ಕಾರ ಕಠಿಣವಾದಂಥ ದೃಢವಾದಂಥ ಕ್ರಮವನ್ನು ನಾವು ತೆಗೆದುಕೊಳ್ತೇವೆ. ಅದರಲ್ಲಿ ಯಾವುದೇ ಸಂದೇಶ ಯಾರಿಗೂ ಕೂಡ ಯಾವುದೇ ಸಂದೇಹ ಇರಲಿಕ್ಕೆ ಬೇಕಿಲ್ಲ. ಅದು ನೋಡಿ, ಯಾರೆಲ್ಲ ತಪ್ಪುಗಳು ಮಾಡ್ತಾರೆ ಅವರು ಭಾಳ ಬುದ್ಧಿವಂತಿರ್ತಾರೆ, ಗೊತ್ತಾಯ್ತಾ? ಅದರಿಂದ ಅವರು ನಿರೀಕ್ಷೆ ಮಾಡಿರ್ಬೋದು, ಅಥವಾ ಅವರು ಏನೋ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರ್ಬೋದು. ಆಯಿತು, ಅವ್ರು ಪ್ರಪಂಚದಲ್ಲಿ ಭೂಮಿ ಮೇಲೆ ಇರಬೇಕಲ್ಲ ಎಲ್ಲಿದ್ರೂ ಕೂಡ. ಮತ್ತು ಎಂತೆಂಥವ್ರನ್ನೋ ನಮ್ಮ ದೇಶಕ್ಕೆ ನಾವು ತೆಗೆದುಕೊಂಡ್ಬಂದು ಅವ್ರನ್ನ ಶಿಕ್ಷೆಗೆ ಗುರುಪಡಿಸಿದ್ದೀವಿ. ಇದು ಯಾವ ದೊಡ್ಡ ಇದು? ಎಲ್ಲೇ ಇರಲಿ ನಮ್ಮ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಸಶಕ್ತರಿದ್ದಾರೆ. ಪ್ರಪಂಚದ ಯಾವ ಮೂಲೆಯಲ್ಲಿದ್ದರೂ ಕೂಡ ನಾವು ಅವರನ್ನು ಕಾನೂನಿನ ಪ್ರಕ್ರಿಯೆಗೆ ಒಳಗೊಳ್ಳುವ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ತೀವಿ. ಅಲ್ಲ, ಪಾಪ ಅಮಿತ್ ಶಾ ಅವರು ಹೇಳಿದ್ದಾರೆ. ಮೊದಲು ಅಮಿತ್ ಶಾ ಅವರು ಅವರ NDA ಗ್ರೂಪಿಂದ ತೆಗಿಬೇಕು. ಅವ್ರನ್ನ ಬರೀ ಇವರು ಜನತಾದಳದಲ್ಲಿ ಅವರನ್ನು ಬರೀ ಸಸ್ಪೆಂಡ್ ಮಾಡೋದಲ್ಲ. NDA ಗ್ರೂಪ್ ಇವರೆಲ್ಲ ಮಾತೆದಿರು ಭಾರತ್ ಮಾತಾ ಜೈ ಅಂತ ಪ್ರಾರಂಭ ಮಾಡ್ತಾರೆ. ನಾವೆಲ್ಲ ಹೆಣ್ಮಕ್ಳುಗಳಿಗೆ ಗೌರವ ಕಾಪಾಡ್ತೀವಿ ಅಂತಂದರೆ ಅವರೇ ಕಾಪಾಡೋದಿಲ್ಲ, ಅವ್ರಿಗಿಂತ ಜಾಸ್ತಿ ನಮ್ಮ ಪಕ್ಷ ಕಾಪಾಡುತ್ತೆ, ಗೊತ್ತಾಯ್ತಾ? ಆದರೆ ಅವರು ಹೇಳಿಕೆಗಳು ಹೇಳ್ತಿರ್ತಾರೆ. ಹೇಳಿ ಸಂತೋಷ, ಅವರು ಕಾಪಾಡ್ತಾರೆ, ಅದನ್ನು ನಾವು ನಂಬ್ತೇವೆ. ಆದರೆ ಆ ರೀತಿ ಅವ್ರು ಹೇಳ್ಬೇಕಾದ್ರೆ ಅವ್ರ ಬದ್ಧತೆ ತೋರಿಸ್ಬೇಕಲ್ಲ. ಆ ಬದ್ಧತೆ ತೋರಿಸ್ಬೇಕು ಅಂದರೆ NDAಯಿಂದ ತೆಗಿಬೇಕು ಅವ್ರನ್ನ. ಇನ್ನು ಸ್ಟಿಲ್ ಈಸ್ ಅನ್ MP ಇನ್ NDA. ಯಾರು? ಪ್ರಜ್ವಲ್ ರೇವಣ್ಣ ಅನ್ನೋರು ಸ್ಟಿಲ್ ಈಸ್ ಅನ್ MP ಆಫ್ ದೇರ್ NDA ಗ್ರೂಪ್. ಅವ್ರನ್ನ ತೆಗೀಲಿ. ಅವ್ರನ್ನಲ್ಲಿ ಸುಮ್ಮನೆ ಪಬ್ಲಿಕ್ ಕನ್ಸಂಪ್ಷನ್ಗೆ ಹೇಳ್ಬಿಡೋದಲ್ಲ, ಕೃತಿನಲ್ಲೂ ಆಗಬೇಕಲ್ಲ. ಹೇಳಿಕೆಗಳು ಕೃತಿಯಾಗೂ ಕೂಡ ಪರಿಗಣಿಸ್ಬೇಕಲ್ಲ. ಆದ್ದರಿಂದ ಅದನ್ನು ಅದನ್ನೆಲ್ಲ ನೋಡ್ತಾರೆ. ಜನ ವಿಶ್ವಾಸ ಇದೆ ನಮಗೆ. ಇವನ್ನೆಲ್ಲ ನೋಡಿದಾಗ ನಮ್ಮ ಕಡೆ ಹೆಚ್ಚು ಒಲವನ್ನು ಜನರಿಂದ ಬರುತ್ತೆ ಅಂತೇಳಿ ನಾವು ನಿರೀಕ್ಷೆ ಮಾಡಿದ್ದೇವೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.